ಫ್ರೆಂಡ್ಸ್, ಈ ವಿಡಿಯೋದಲ್ಲಿ SIR ಫಾರಮನ್ನು ಯಾವ ರೀತಿ ಫಿಲಪ್ ಮಾಡಬೇಕು, ಯಾವ ರೀತಿ ಭರ್ತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಫ್ರೆಂಡ್ಸು, ಲೆಫ್ಟ್ ಸೈಡಲ್ಲಿ ಈ ಕಾಲಮಲ್ಲಿ ಈ ಬಾಕ್ಸಲ್ಲಿ ಇವರೇನು ಫೋಟೋ ಇದೆಯಲ್ಲ, ಮತದಾರರ ಹೆಸರು, ಅವ್ರ ವಿಳಾಸ ಎಲ್ಲ ಈ ಫೋಟೋದ ವ್ಯಕ್ತಿ. ಈ ಫಾರಮ್ ಯಾವ ಪರ್ಸನ್ನಿಂದ ಇರುತ್ತೋ, ಯಾವ ವ್ಯಕ್ತಿದು ಇರುತ್ತೋ, ಆ ವ್ಯಕ್ತಿಯ ಒಂದು ಫಾರಮನ್ನು ಯಾವ ರೀತಿ ಭರ್ತಿ ಮಾಡಬೇಕನ್ನೋದು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಫೋಟೋದಲ್ಲಿ ಇರೋರು ಇವಾಗ ಮಂಜುನಾಥ್ ಅನ್ನೋರು ಈ ಫೋಟೋದಲ್ಲಿದ್ದಾರೆ. ಈ ಫಾರಮು ಅವ್ರದ್ದೇ. ಇವರು 2002ರಲ್ಲಿ ವೋಟ್ ಹಾಕಿದ್ರೆ, ಅವರ ಪಟ್ಟಿ ಲಿಸ್ಟಲ್ಲಿ ಇವ್ರ ಹೆಸರು 2002ರಲ್ಲಿ ಇದ್ದರೆ, ಈ ಒಂದು ಬಾಕ್ಸಲ್ಲಿ, ಈ ಲೆಫ್ಟ್ ಸೈಡ್ ಬಾಕ್ಸಲ್ಲಿ ಇವರ ಮತದಾರರ ಹೆಸರಿದೆಯಲ್ಲ, ಇವರ ಫೋಟೋ ಯಾರ ಫೋಟೋ ಇದೆಯೋ 2002ರಲ್ಲಿ ಅವರೇನಾದರೂ ಒಂದು ಮತದಾರ ಪಟ್ಟಿ ಲೀಸ್ಟಲ್ಲಿ ಏನಾದರೂ ಇದ್ದರೆ, 2002ರಲ್ಲಿ ಏನಾದರೂ ವೋಟ್ ಹಾಕಿದರೆ, ಇವರ ಏನು ಫೋಟೋ ಇದೆಯೋ ಇವರ ಹೆಸರು ಇಲ್ಲಿ ಮತದಾರ ಹೆಸರು ಬರೀಬೇಕು. ಅದೇ ರೀತಿ ಒಂದು ವೋಟರ್ ಐಡಿಯ ಒಂದು ನಂಬರನ್ನು ಇಲ್ಲಿ ಹಾಕಬೇಕು, ಗುರುತಿನ ಚೀಟಿ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಅದೇ ರೀತಿ ಸಂಬಂಧಿಯ ಹೆಸರು, ಇವರಿಗೆ ಮದುವೆ ಆಗಿದ್ದರೆ ಇಲ್ಲಿ ಅವರ ಹೆಂಡತಿ ಹೆಸರು ಬರಿಬೇಕು. ಅಥವಾ ಇಲ್ಲಿ ಲೇಡೀಸು ಅಥವಾ ಮಹಿಳೆಯರದ್ದು ಏನಾದ್ರು ಇಲ್ಲಿ ಮಹಿಳೆಯರ ಫೋಟೋ ಇದ್ದು ಮಹಿಳೆಯರ ಫಾರಮ್ ಆಗಿದ್ದರೆ, ಅವರು ಮಹಿಳೆಯರು ಏನಾದರೂ 2002ರಲ್ಲಿ ವೋಟರ್ ಐ ಡಿ ಲೀಸ್ಟ್ ಇತ್ತು, ಒಂದು ಮತದಾರ ಪಟ್ಟಿಯಲ್ಲಿ ಲೀಸ್ಟ್ ಇತ್ತಂದರೆ ಅವರು ಕೂಡ ಇಲ್ಲಿ ಅವರ ಗಂಡನ ಹೆಸರು ಬರಿಬೇಕು. ಆಮೇಲೆ ಸಂಬಂಧ ಅವ್ರು ಏನಾಗಬೇಕು, ಮಹಿಳೆಯರಾಗಿದ್ದರೆ ಗಂಡ ಅಂತ ಬರಿಬೇಕು. ಅಥವಾ ಪುರುಷರಾಗಿದ್ದರೆ ಇಲ್ಲಿ ಅವರ ಹೆಂಡತಿ ಹೆಸರು ಬರೆದು ಇಲ್ಲಿ ಹೆಂಡತಿ ಅಂತ ಬರಿಬೇಕು. ನಿಮ್ಮ ಜಿಲ್ಲೆ ಯಾವುದು, ಆ ಜಿಲ್ಲೆಯ ಹೆಸರು ಇಲ್ಲಿ ಬರಿಬೇಕು. ಅದೇ ರೀತಿ ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು. 2002ರಲ್ಲಿ ಮತದಾರ ಪಟ್ಟಿ ಲೀಸ್ಟ್ ಒಂದು ಈ ರೀತಿ ಒಂದು ಅಥವಾ ಪಟ್ಟಿ ಲಿಸ್ಟ್ ಇರುತ್ತೆ. ಇದರಲ್ಲಿರುತ್ತೆ ನೋಡಿ ಫ್ರೆಂಡ್, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು. ಯಾವ ಡಿಸ್ಟಿಕ್ನವ್ರು ಇರ್ತಾರೋ ಅದು ಡಿಸ್ಟಿಕ್ ಹೆಸರು ಇರುತ್ತೆ. ಅದೇ ರೀತಿ ಸಂಖ್ಯೆ ಅಂತಂದು ಇರುತ್ತೆ ಇದು. ಆಮೇಲೆ ಇದರಲ್ಲಿ ಭಾಗದ ಸಂಖ್ಯೆನೂ ಇರುತ್ತೆ. ಮತದಾರರ ಪಟ್ಟಿ ಲೀಸ್ಟು 2002ರದ್ದು. ಇದು ಲೀಸ್ಟು ಯಾವ ಲೀಸ್ಟ್ ಅಂತಂದರೆ 2002ರ ಲೀಸ್ಟ್ ಇದು. ಇದರಲ್ಲಿ ಮತದಾರ ಹೆಸರು ಇರುತ್ತೆ. ಅದೇ ರೀತಿ ಮಹಿಳೆಯರಾಗಿದ್ದರೆ ಗಂಡನ ಹೆಸರು ಇರುತ್ತೆ. ಆಮೇಲೆ ತಂದೆ ಹೆಸರು ಇರುತ್ತೆ. ಪುರುಷರಾಗಿದ್ದರೆ ಅವರ ತಂದೆ ಹೆಸರು ಇರುತ್ತೆ. ಅದೇ ರೀತಿ ಅವರ ಹಳೆಯ ಒಂದು 2002ರ ಒಂದು ವೋಟರ್ ಐ ಡಿ ನಂಬರು ಕೂಡ ಇರುತ್ತೆ ಇದರಲ್ಲಿ. ಫ್ರೆಂಡ್ಸ್, ಇವಾಗ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅಂದರೆ ಇಲ್ಲಿರುತ್ತೆ ನೋಡಿ ಫ್ರೆಂಡ್ಸ್. ಇದು 2002ರ ಒಂದು ಪಟ್ಟಿ ಲೀಸ್ಟಲ್ಲಿ ಇರುತ್ತೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಈ ಡಿಸ್ಟಿಕ್ಕನ್ನು ಬರೀಬೇಕು. ಅದೇ ರೀತಿ ಅಲ್ಲೇನಿದೆಯಾ ನಂಬರು, ಅದೇ ರೀತಿ ನಂಬರು ಕೂಡ ಬರೀಬೇಕು. ಆಮೇಲೆ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ಭಾಗದ ಸಂಖ್ಯೆ ಅಂತ ಇದೆಯಲ್ಲ, ನಿಮ್ಮ 2002 ನಿಮ್ಮದೇ ಆದಂಥ ಒಂದು 2002ರ ಪಟ್ಟಿಯಲ್ಲಿ ಭಾಗದ ಸಂಖ್ಯೆ ಏನಿರುತ್ತೋ ಆ ಭಾಗದ ಸಂಖ್ಯೆಯನ್ನು ಇಲ್ಲಿ ಬರೆಯಿರಿ. ಅದೇ ರೀತಿ ಕ್ರಮ ಸಂಖ್ಯೆ ಅಂದರೆ ಫ್ರೆಂಡ್ಸ್ ಇಲ್ಲಿರುತ್ತೆ. ಇವಾಗೇನು ಮಂಜುನಾಥ್ ಅಂತ ಇದ್ದಾರಲ್ಲ, ಮಂಜುನಾಥ್ ಅನ್ನೋರು ಇಲ್ಲಿ ಕ್ರಮ ಸಂಖ್ಯೆ ಈ ರೀತಿ ಇರುತ್ತೆ. ಅವ್ರ ಹೆಸರು ನೋಡಿ, ಅವ್ರ ತಂದೆ ಹೆಸರು ನೋಡ್ಕೊಂಡು ಅದೇ ರೀತಿ ಕ್ರಮ ಸಂಖ್ಯೆ ಏನಿದೆ ಅದನ್ನು ಕೂಡ ಇಲ್ಲಿ ಕ್ರಮ ಸಂಖ್ಯೆ ಬರೀರಿ. ಈ ಬಾಕ್ಸಲ್ಲಿ ರೈಟ್ ಸೈಡಲ್ಲಿ ಏನು ಬರಿಬೇಕಪ್ಪ ಅಂತ ಅಂದರೆ, ಇವಾಗೇನು SIR ಫಾರಮಲ್ಲಿ ಅವರ ಫೋಟೋ ಆಮೇಲೆ ಅವ್ರ ಹೆಸರು ಇದೆಯಲ್ಲ, ಅವ್ರದ್ದೇನಾದರೂ 2002ರಲ್ಲಿ ಲೀಸ್ಟ್ ಇತ್ತು ಅಂತಂದರೆ ಇಲ್ಲಿ ಆಲ್ರೆಡಿ ಒಂದು ಲೆಫ್ಟ್ ಸೈಡಲ್ಲಿ ಎಡಗಡೆಗೆ ನೀವು ಅವ್ರದ್ದು ಡೀಟೇಲ್ಸನ್ನು ಇಲ್ಲಿ ಹಾಕಿರ್ತೀರ. ಅದೇ ರೀತಿ 2002ರಲ್ಲಿ ಇವರು ಏನು ಪರ್ಸನ್ ಇದ್ದಾರಲ್ಲ, ಇವರ ಯಾವುದೂ ಒಂದು ID ಕಾರ್ಡ್ ಆಗಲಿ ಒಂದು ಮತದಾರ ಪಟ್ಟಿಯಲ್ಲಿ ಲೀಸ್ಟ್ ಇಲ್ಲ ಅಂತಂದರೆ ಈ ಬಾಕ್ಸು ಖಾಲಿ ಬಿಡಿ. ಈ ಬಾಕ್ಸಲ್ಲಿ ಇವರ ಒಂದು ಲೀಸ್ಟ್ ಎಲ್ಲ ಇತ್ತು ಅಂದರೆ 2002ರಲ್ಲಿ ಇಲ್ಲಿ ಮಾತ್ರ ಭರ್ತಿ ಮಾಡಿ. ಇವರ ಲೀಸ್ಟೇ ಇಲ್ಲ ಅಂತ ಅಂದರೆ ಈ ಬಾಕ್ಸಲ್ಲಿ ಬಲಗಡೆಗೆ ರೈಟ್ ಸೈಡಲ್ಲಿ ಇವರ ತಂದೆಯ ಒಂದು ಲೀಸ್ಟನ್ನು ಬರಿಬೇಕು.
ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಅಜ್ಜ ಈ 4 ಜನದಲ್ಲಿ ಒಬ್ರದ್ದು ಯಾರ್ದಾರ ಮತದಾರರ ಪಟ್ಟಿ ಲೀಸ್ಟಲ್ಲಿ 2002ರ ಒಂದು ಮತದಾರರ ಪಟ್ಟಿ ಲೀಸ್ಟಲ್ಲಿ ಇತ್ತು ಅಂದರೆ ಈ ಒಂದು ಬಲಗಡೆಗೆ ಒಂದು ರೈಟ್ ಸೈಡಿಗೆ ಇಲ್ಲಿ ಈ ಒಂದು ಕಾಲಮನ್ನು ಭರ್ತಿ ಮಾಡಬೇಕು. ಫ್ರೆಂಡ್ಸ್ ಯಾವ ರೀತಿ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಮಂಜುನಾಥ್ ಅನ್ನೋರ್ದು ಇದು ಒಂದು ಫಾರಮ್ಮು. ಇವಾಗ ಅವರ ತಂದೆಯ ಹೆಸರು ಇಲ್ಲಿ ಬರಿಬೇಕು. ಅದೇ ರೀತಿ ಅವರ ತಂದೆಯ ಒಂದು ಮತದಾರ ಚೀಟಿಯಲ್ಲಿ ಅವ್ರ ಗುರುತಿನ ಚೀಟಿ ಸಂಖ್ಯೆ ಏನಾದರೂ ಇದ್ದರೆ ಬರೀರಿ, ಇಲ್ಲವಾದರೆ ಹಾಗೆ ಖಾಲಿ ಬಿಡಿ. ಸಂಬಂಧಿ ಹೆಸರು ಅಂತ ಇದೆಯಲ್ಲ, ಇಲ್ಲಿ ಏನು ಬರಿಬೇಕಪ್ಪ ಅಂತಂದರೆ ಇಲ್ಲಿ ಯಾರು ಮಂಜುನಾಥ್ ಅಂತ ಇದ್ದಾರೋ ಅವರ ತಂದೆಯ ಹೆಸರು ಇಲ್ಲಿ ಹನುಮಂತಪ್ಪ ಅಂತ ಬರೆದಿರ್ತೀರ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಹನುಮಂತಪ್ಪ ಅಂತ ಬರೆದಿರ್ತೀರ. ಈ ಹನುಮಂತಪ್ಪ ಅವರ ತಂದೆಯ ಹೆಸರು ಮಾತ್ರ ಇಲ್ಲಿ ಸಂಬಂಧಿ ಹೆಸರಲ್ಲಿ ಈ ಒಂದು ಅಲ್ಲಿ ಹನುಮಂತಪ್ಪ ಅವರ ತಂದೆ ಹೆಸರು ಮಾತ್ರ ಬರಿಬೇಕಿಲ್ಲಿ. ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಇನ್ನೊಂದು ಸರಿ ಹೇಳ್ತೀನಿ. ಮಂಜುನಾಥ್ ಅನ್ನೋರು ಯಾರಿದ್ದಾರೋ ಅವರ ತಂದೆ ಹೆಸರು ಇಲ್ಲಿ ಫಸ್ಟು ಕಾಲಮಲ್ಲಿ ಹೆಸರು ಅಂತ ಇದೆಯಲ್ಲ, ಅಲ್ಲಿ ಅವರ ತಂದೆ ಹೆಸರು ಹನುಮಂತಪ್ಪ ಅಂತ ಬರೆದಿರ್ತೀರ. ಮತದಾರ ಭಾವಚಿತ್ರ ಗುರುತಿನ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ಮಾತ್ರ ಇಲ್ಲಿ ಹನುಮಂತಪ್ಪ ಅಂತ ಏನು ಹೆಸರು ಬರೆದಿರ್ತೀರಲ್ಲ ಅವರ ಒಂದು ವೋಟರ್ ಐ ಡಿ ಕಾರ್ಡಿನ ನಂಬರನ್ನು ಬರಿಬೇಕು. ಇದ್ರೆ ಬರೀರಿ, ಇಲ್ಲವಾದರೆ ಹಾಗೆ ಖಾಲಿ ಬಿಡಿ. ಸಂಬಂಧಿ ಹೆಸರು ಈ ಒಂದು ಕಾಲಮ್ನಲ್ಲಿ ಇಲ್ಲಿ ಏನು ಹನುಮಂತಪ್ಪ ಅಂತ ಬರೆದಿರ್ತೀರಲ್ಲ ಅವರ ತಂದೆ ಹೆಸರು ಮಾತ್ರ ಇಲ್ಲಿ ಸಂಬಂಧಿ ಹೆಸರು ಬರಿಬೇಕು. ಅದೇ ರೀತಿ ಸಂಬಂಧ ಈ ಹನುಮಂತಪ್ಪ ಅನ್ನೋರು ಇಲ್ಲಿ ತಂದೆ ಹೆಸರು ಬರೆದಿರ್ತಾರಲ್ಲ ಅವರು ಏನಾಗಬೇಕು ಅಂತಂದರೆ ತಂದೆ ಅಂತ ಬರಿಬೇಕಿಲ್ಲಿ. ಜಿಲ್ಲೆ ಯಾವ ಜಿಲ್ಲೆ, ನಿಮ್ಮ ಊರಿನ ಯಾವ ಜಿಲ್ಲೆಗೆ ಸೇರುತ್ತೆ ಅಂತ ಇಲ್ಲಿ ಅವರ ಡಿಸ್ಟಿಕ್ಕನ್ನು ಬರೀರಿ. ಅದೇ ರೀತಿ ರಾಜ್ಯ ಕರ್ನಾಟಕ ಅಂತ ಬರೀರಿ. ಇಲ್ಲಿ ಕೂಡ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಇರುತ್ತಲ್ಲ, ಇವರ ತಂದೆಯದು ಅಥವಾ ತಾಯಿದೋ ಅಜ್ಜ ಅಜ್ಜಿದೋ ಅವ್ರದ್ದೇನು 2002ರ ಒಂದು ಪಟ್ಟಿ ಲೀಸ್ಟ್ ಏನು ತಗೊಂಡು ಬಂದಿರ್ತಾರಲ್ಲ ಆ ಫಾರಮಲ್ಲಿ ಇರುತ್ತೆ ನೋಡಿ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು. ಇಲ್ಲಿ ಊರಿನ ಹೆಸರು, ಇಲ್ಲಿ ಊರ ಹೆಸರು ಅದೇ ರೀತಿ ನಂಬರನ್ನು ಇರುತ್ತೆ. ಅದೇ ರೀತಿ ಇಲ್ಲಿ ಊರಿನ ಹೆಸರು ಮತ್ತು ನಂಬರನ್ನು ಹಾಕಿ ಇಲ್ಲಿ ಭಾಗದ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಅವರ ಹೆಸರು ಎಲ್ಲಿರುತ್ತೆ ನೋಡಿ, ಅದೇ ರೀತಿ ಆ ಕ್ರಮ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಏನು ಬರಿಬೇಕು ಅಂತಂದರೆ ಈ ಒಂದು SIR ಫಾರಮಲ್ಲಿ ಯಾರ ಫೋಟೋ ಇದೆ, ಯಾರ ಹೆಸರಿದೆ ಅವರದ್ದು ಇಲ್ಲಿ ಜನ್ಮ ದಿನಾಂಕ ಬರೀರಿ. ಅದೇ ರೀತಿ ಆಧಾರ್ ನಂಬರ್ ಬರೀರಿ, ಮೊಬೈಲ್ ನಂಬರನ್ನು ಬರೀರಿ. ಅವರ ತಂದೆ ಹೆಸರು ಇಲ್ಲಿ ಬರೀರಿ. ಅವರ ಗುರುತಿನ ಚೀಟಿ ನಂಬರ್ ಇದ್ದರೆ ಹಾಕಿ, ಇಲ್ಲದ್ರೆ ಖಾಲಿ ಬಿಡಿ. ತಾಯಿ ಹೆಸರು ಅಂತ ಇದೆಯಲ್ಲ, ಇಲ್ಲಿ ತಾಯಿ ಹೆಸರು ಬರೀರಿ. ತಾಯಿದು ಒಂದು ಹಳೆ ID ಕಾರ್ಡಿನ ನಂಬರ್ ಏನಾದರೂ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ. ಸಂಗಾತಿ ಅಂತ ಹೆಸರಿದೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಈ ಬಾಕ್ಸಲ್ಲಿ ಈ ಕಾಲಮಲ್ಲಿ ಸಂಗಾತಿ ಹೆಸರು ಅಂತಂದರೆ ಇವಾಗ ಮಂಜುನಾಥ್ ಅನ್ನೋರು ಯಾರು ಈ ಒಂದು SIR ಫಾರಮಲ್ಲಿ ಇದ್ದಾರೋ ಅವರ ಹೆಂಡತಿಯ ಹೆಸರನ್ನು ಇಲ್ಲಿ ಬರಿಬೇಕು. ಅಥವಾ ಮಹಿಳೆಯರು ಏನಾದರೂ ಮಹಿಳೆಯರದೇ ಒಂದು ಫಾರಮ್ ಇದ್ದಿದ್ದರೆ ಅವರ ಗಂಡನ ಹೆಸರು ಇಲ್ಲಿ ಬರಿಬೇಕು. ಸಂಗಾತಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಅಂತ ಇದೆಯಲ್ಲ, ಆ ಒಂದು ಇಲ್ಲೇನು ಹೆಸರು ಬರೆದಿರ್ತೀರಲ್ಲ ಅವ್ರದ್ದು ಒಂದು ID ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಇಲ್ಲವಾದರೆ ಹಾಗೆ ಬಿಡಿ. ಇದು ಪೂರ ಕಂಪ್ಲೀಟ್ ಆಯಿತು. ಭರ್ತಿ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಯಿತು ಫ್ರೆಂಡ್ಸ್. ಎಲ್ಲ ಆದಮೇಲೆ ಇಲ್ಲಿ ಇದು ಯಾರ ಒಂದು SIR ಫಾರಮ್ ಇದೆಯಲ್ಲ ಆ ವ್ಯಕ್ತಿ ಇಲ್ಲಿ ಸೈನ್ ಮಾಡಿ, ಇವ್ರು ಯಾರು ಪರ್ಸನ್ ಇದ್ದಾರಲ್ಲ ಈ SIR ಫಾರಮಲ್ಲಿ ಯಾರಿದ್ದಾರಲ್ಲ ಅವ್ರದ್ದು ಒಂದು ಫೋಟೋ ಹಾಕಿ BLO ಆಫೀಸರ್ಸ್ಗಳಿಗೆ ಕೊಡಬೇಕು. ಯಾವುದೇ ಕಾರಣ ಸೈನ್ ಮಾಡೋದು ಮಾತ್ರ ಮರಿಬಾರ್ದು. BLO ಆಫೀಸರ್ಸ್ಗಳಿಗೆ ಕೊಡಿ. ಪೂರ ಕಂಪ್ಲೀಟಾಗಿ ಈ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲೋ ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ಅವರಿಗೂ ಈ ಫಾರಮ್ ಭರ್ತಿ ಮಾಡೋದು ಹೇಗೆ ಅಂತ ಅವರಿಗೂ ಕೂಡ ಇದು ಯೂಸ್ಫುಲ್ ಆಗಲಿ. ಥ್ಯಾಂಕ್ ಯು.